ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಡೇ 2ಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿದ್ದೀವಿ. ಇಲ್ಲಿ ಚೆಕ್ಔಟ್ ಮಾಡಿ ಕಾರ್ನ ನೋಡಿದ ತಕ್ಷಣ ಏನಾಗಿದೆ ಅಂದರೆ ನೋಡಿ ತೋರಿಸ್ತೀನಿ. ಏನಿಲ್ಲ, ಪಂಚರ್ ಆಗಿಬಿಟ್ಟಿದೆ. ಏನು ಮಾಡೋದು? ಇವಾಗ ಫ್ಯೂಯಲ್ ಸ್ಟೇಷನ್ಗೆ ಬಂದಿದ್ದೀವಿ, ಏರ್ ಓಡಿಸೋಣ ಅಂತ. ಇದನ್ನು ನಾನು ಕೂಡ ಮಾಡಿಲ್ಲ. ಇಲ್ಲಿ ಇಲ್ಲ ಸ್ಟೆಪ್ನಿ ಚೇಂಜ್ ಮಾಡೋದಂದರೆ ಸ್ಟೆಪ್ನಿಯನ್ನು ಚೇಂಜ್ ಮಾಡ್ಬೋದಾಗಿತ್ತು. ಏನು ಮಾಡೋದು? ಅವನು ಒಳಗಡೆ ಅವನೇ. ಇಲ್ಲಿನ್ನ ಯಾರು ಇನ್ನೂ ಬಂದೇ ಇಲ್ಲ ಏರ್ ಹೊಡೆಯೋಕ್ಕೆ. ಏನಪ್ಪ ಮಾಡೋದು? ಈ ಥರ ಆಗೋಗ್ತೈತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಪರಿಸ್ಥಿತಿಗಳು. ಇವಾಗೇನು ಸ್ಟೆಪ್ನಿನ ಚೇಂಜ್ ಮಾಡ್ಬಿಡೋಣ, ಏರ್ ಹೊಡ್ಸ್ಕೊಂಡು ಹೋಗೋದಾ? ಟೈರ್ ಪ್ರೆಷರ್ 7ಗೆ ಹೋಗ್ಬಿಟ್ಟಿದೆ. ಇಲ್ಲಿ ಹೊಡೆಯೋರೇ ಯಾರಿಲ್ಲ, ನಾವೇ ಹಾಕ್ಕೊಬೇಕು. ಇಲ್ಲಿ ಏನು ಮಾಡ್ತೀರಾ? ಸಹಸ್ರ ಲಿಂಗದು ತೊಗೊಂಡಿದ್ದೀನಿ, ಅಲ್ಲಿ ಇನ್ನೊಂದ್ಸರಿ ತೊಗೊಬೇಕು. ಕಂಪ್ಲೀಟ್ ವೀವ್. ಇಲ್ಲಿ ಬರೀ ಸ್ಕೂಲ್ ಅವರೇ ಇದ್ದಾರೆ. ಏನೋ ಹಿಡನ್ ಪ್ಲೇಸು ಅಂತ ಬಂದರೆ ನೋಡಿದ್ರೆ ಬರೀ ಇವರೇ ತುಂಬ್ಕೊಂಡಪ್ಪ ಸ್ಕೂಲವರು. ಯಾವುದೋ ಟ್ರಿಪ್ಪೇನೋ ಹಾಕ್ಬಿಟ್ಟವ್ರೇನೋ ಗೌರ್ಮೆಂಟ್ ಸ್ಕೂಲವರು. ಅದು ಇಷ್ಟೊತ್ತಿಗೆ ನಾವು ಬೇಗ ಯಾರು ಇರಲ್ಲೇನೋ ಅಂದ್ಕೊಂಡು ಬಂದರೆ ಬರೀ ಇವರೇ ತುಂಬ್ಕೊಂಡವ್ರೆ. ಏನು ಮಾಡೋಣ ಹೇಳ್ರಿ ನಾವು? ಏನಪ್ಪ ವರುಣ್? ಫುಲ್ ಜನ ಅಂದರೆ ಬೇರೆ ಸ್ಕೂಲವ್ರು ಯಾರು ಇಲ್ಲ. ಸ್ಕೂಲವ್ರೆ, ಪಬ್ಲಿಕ್ ಯಾರು ಇಲ್ಲ, ಎಲ್ಲ ಸ್ಕೂಲವ್ರೆ. ಏನು ಮಾಡ್ತೀರಾ? ಇಲ್ಲಿ ಈ ಪ್ಲೇಸ್ ಏನಂದರೆ ಆ್ಯಕ್ಚುಲಿ ಫುಲ್ಲು ಕಲ್ಲುಗಳಲ್ಲಿ ಲಿಂಗ ಕೆತ್ತಿರೋದೆ ಅಲ್ವಾ? ವಾತಾವರಣ ನೋಡಿ ನೀಟಾಗಿದೆ. ಅಂದರೆ ಒಂದೇನಂದರೆ ಇಲ್ಲೇ ಸ್ನಾನ ಮಾಡ್ತಾರೆ, ಎಲ್ಲ ಇಲ್ಲೇ. ದೇವ್ರು ಅಲ್ಲೇ ಇದೆ ಪಕ್ಕದಲ್ಲಿ. ಈ ಥರ ಎಲ್ಲ ಮಾಡೋದು ಓಕೆನಾ ಹೇಳಿ ನೀವೇ? ಇನ್ನು ನಾವು ಪ್ಲೇಸ್ ನೋಡೋಕೆ ಬಂದಿದ್ದೀರಾ ಈ ಸ್ಕೂಲವ್ರು ನೋಡೋಕೆ ಬಂದಿದ್ದೀವ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಏನಪ್ಪ ಬೇರೆ ಸ್ಕೂಲವರೇ ತುಂಬ್ಕೊಂಡವ್ರೆ ಇಲ್ಲಿ. ಹಾಂ ಏನೋ ವಯಸ್ಸು ಶೈಕ್ಷಣಿಕ ಪ್ರವಾಸ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟವ್ರೆ. 5-6 ಬಸ್ಗಳವೆ. ಹಾಂ, ಲಿಂಗ ತಗೋಣ ಅಂದರೆ ಅದು ಬಿಡ್ತಾ ಇಲ್ಲ ಅವರು. ಎಲ್ಲ ಅವರೇ ತುಂಬ್ಕೊಂಡಿದ್ದಾರೆ ನೋಡಿ. ನಡಿಯಪ್ಪ ಸ್ವಾಮಿ. ಅವ್ನು ದಿಂಪುಂಗ್ ಏನೋ ಮಾತಾಡೋಕೆ ಹೋದ್ನಾ? ಎಲ್ಲ ಒಂದು ದಿಂಪುಂಗ್ನು ಏ ಬೇಡ ನಡಿ ಇಲ್ಲ. ಏನು ದಿಂಪು ಏನಂತೆ? ಅವರಿಂದ ನೋಡ್ತಾ ಇದ್ದೀನಿ. ಏನಂತೆ? ಇನ್ನೆಲ್ಲ ಮಾಡೋದು ನಾವು ಅಂತವ್ರೆ. ಅಲ್ಲ ಇರೋದನ್ನ ಮಾಡಕತ್ತಿಲ್ಲ. ಇಲ್ಲೇ ಉಳ್ಕತ್ತಲ್ಲಿ ಪೂರ್ತಿ ಬೇರೆ ಸ್ಕೂಲ್ದವ್ರು. ಅಲ್ಲ ಸರ್, ಅಲ್ಲೇ ಲಿಂಗ ಐತೆ, ಎಲ್ಲ ಐತೆ. ನೀವು ಅಲ್ಲೇ ನಾವು ಪ್ಲೇಸ್ ನೋಡಕ್ ಬಂದಿರಾ ಇಲ್ಲ ನಿಮ್ಮ ನೋಡಕ್ ಬಂದಿದ್ದೀರಾ? ಅಲ್ಲಿ ಅವ್ರು ವಾರ್ಡನಿಲ್ವಾ? ಅವ್ರು ವಾರ್ಡನ್ ಯಾರ ಕರೀ? ವಾರ್ಡನ್ ಅಲ್ಲ, ಅವ್ರು ಸ್ಕೂಲ್ ಟೀಚರ್ ಯಾರನ್ನ. ಒಂದು ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಈ ಕಡೆ ಇದು ಮಾಡೋದು ಯಾಕೆ? ನಡಿಯಪ್ಪ ಅಲ್ಲೇ. ನಿಧಾನ ನಡ್ಕೊಂಡ್ರ. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ಇಲ್ಲಿಗೆ, ಈ ಪ್ಲೇಸ್ಗೆ. ಇವ್ರು ನೋಡೋಕ್ಕೆಲ್ಲ ಬರೀ ಇದು ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಪ್ಲೇಸ್ ಬಂದು ನೋಡಿ, ಇಲ್ಲಿ ಇದೇ ಮೈನ್ ಇರೋದು. ನೋಡಿದ್ರೆ ಇವರೆಲ್ಲ ಈ ಥರ ನೋಡಿ ಇದೆ, ಇದು ಮೈನು. ಫುಲ್ಲು ಇದೈತೆ ಡಾರ್ಕ್ಲು. ಅಲ್ಲ ನೋಡಿ ಇದೆಲ್ಲ ಬಸವಣ್ಣ ಕೆತ್ತನೆ ಮಾಡಿರೋದು. ಇದೆಲ್ಲ ನೋಡಿ ಅಲ್ಲಿ ಆಟೋಮೆಟಿಕ್, ಅಲ್ಲಿ ನೋಡಿ ಇನ್ನೂ ಕೆತ್ತನೆ ಆಗಿರೋದು. ಇದೆಲ್ಲ ಇವ್ರು ಕೆತ್ತನೆ ಮಾಡಿರೋದಲ್ಲ, ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಆಗಿ ಹಂಗೆ ಆಗಿರೋದು ಇದೆಲ್ಲ. ನೋಡಿ ಇದು ನೀರಾವರಿ ಪ್ರದೇಶ ಥರ ಇದೆ ಇದು. ಹೆಂಗೆ ಬಂದಪ್ಪ ಅಲ್ಲಿಗೆ? ಹೆಂಗೋದೆ? ಹಾಂ, ಜಾಸ್ತಿ ಇದಾವ ಲಿಂಗಾಗ್ಲಲ್ಲೇ. ವೆಯ್ಟ್ ಮಾಡಿದ್ದಕ್ಕೂ ಸರೋ ಹೋಯ್ತು. ಓಹೋ ಹೋ ಹೋ, ಸೂಪರ್ ಆ್ಯಂಡ್ ಫೈನ್ ಫ್ಯಾಂಟಾಸ್ಟಿಕ್ ಗೈಸ್ ಇದು. ಇಲ್ಲಿಂದ ತೆಗಿಬೇಕು, ಈ ಕಡೆಯಿಂದ ಆ್ಯಕ್ಚುಲಿ ಹೋಗಿರ್ಬೇಕಂದ್ರೆ. ಏನದು ನಾವು ನೋಡೋ ಪ್ಲೇಸ್ಗೆ
ಆರಾಮಾಗಿರಬೇಕು. ಇಲ್ಲಿ ನೋಡಿದ್ರೆ ನಾವೇ ಓಡಿಸಿ ನಾವೇ ಹೋಗೋ ಥರ ಇತ್ತು ಇಲ್ಲಿ ನೋಡಿದ್ರೆ. ಇಲ್ಲೆಲ್ಲ ಸ್ನಾನ ಮಾಡೋದು ಅದು ಇದು ಮಾಡಿಕೊಂಡ್ರೆ ನಾವೆಲ್ಲಿ ಅಲ್ಲಿಂದ ಬಂದು ಇಲ್ಲೇನು ಸುಮ್ಮನೆನಾ ಹೇಳ್ರಿ, ಸುಮ್ಮನೆ ಬಂದಂಗಾಗುತ್ತೆ ಅಷ್ಟು ದೂರ. ನಾವೆಲ್ಲ ರೀಲ್ಸಲ್ಲೋ ಏನರಲ್ಲೋ ನೋಡಿ ಬಂದಿರ್ತೀವಿ. ಇಲ್ಲಿ ಟೈಮ್ ವೇಸ್ಟ್ ಆದರೆ ನಮಗೆ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ನನ್ನ ಕಾರಲ್ಲಿ ಬೇರೆ ಏರು ಕಮ್ಮಿ ಆಗ್ತಾ ಇರುತ್ತೆ. ನಮ್ಮ ಕಡೆ ಮ್ಯಾಪ್ ಹಾಕಿದ್ರೆ ಬೆಂಗಳೂರು ಕಡೆ ಇಲ್ಲ ಒಂದು ಆರೆಂಜ್ ತೋರಿಸುತ್ತೆ, ಇಲ್ಲ ಒಂದು ರೆಡ್ ತೋರಿಸುತ್ತೆ. ಇಲ್ಲಿ ನೋಡಿ ಕ್ಲಿಸ್ಟರ್ ಕ್ಲಿಯರ್, ಫುಲ್ ಗ್ರೀನ್ ಅಲ್ಲ ವೈಟ್. ಸಹಸ್ರನಾಮ ಲಿಂಗ ಮುಗಿಸ್ಕೊಂಡು ಇವಾಗ ವಿಭೂತಿ ಫಾಲ್ಸ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. 41 ಕಿಲೋಮೀಟರ್ ಇದೆ ಇನ್ನು. ಏನು ಜನ ವಿಭೂತಿಗೆ ಹಾಕಿದ್ದೀನಿ ಅಂತ. ಸೊ ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಯಾಣ ಕೇವ್ಸ್ಗೆ ಪಯಣ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ರೌಡ್ ಇಲ್ಲ ಅಂದರೆ ಸಾಕು, ಬೇಗ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದೆಲ್ಲ ನೆನ್ನೆ ಕವರ್ ಮಾಡೋ ಪ್ಲೇಸ್ಗಳು ನಮಗೆ ಡಿಲೇ ಆಗಿದೆ. ಇವತ್ತು ಕವರ್ ಮಾಡ್ತಾ ಇದ್ವಿ, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಯಾಣ ರೋಡು ಸರಿ ಇಲ್ಲ, ಇನ್ನೂ ರೋಡ್ ಹಾಕಿಲ್ಲ, ಏನಿಲ್ಲ, ಚೆನ್ನಾಗಿಲ್ಲ. ಏನು ಮಾಡೋದು, ಈ ಥರ ರೋಡುಗಳಿದ್ರೆ ಹೋಗೋಕ್ಕೆ ಬೇಜಾರು. ಅಂಡರ್ ಕನ್ಸ್ಟ್ರಕ್ಷನ್ಸ್. ಓಹೋ ಹಿಂಗೆ ಇದೆ ಮೊದಲು, ಹಿಂಗೆ ಸಿಗಂದೂರು ಹಿಂಗೆ ಇದ್ದಿದ್ದು. ಹಾಂ ಸೇಮ್ ಲಾಂಚ್ ಆಗಿ ಹೋಗ್ಬಿಟ್ಟಲ್ಲ ಹೋದ್ರೆ ಹಿಂಗೆ. ಆಮೇಲೆ ರೋಡಿಗೆ ಅವ್ರು ಇವರು ಗಾಡಿಗಳಾಗ ತುಫಾನುಗಳು ಅನ್ಕೊಂಡು ಹೋಗೋರು ಅವರು. ಎತ್ತು ಗ್ಲಾಸ್ ಎತ್ತು ಅನ್ನೋದು. ಬಾ ಶಶಾಂಕ್ನು ಫೋಟೋ ತಕ್ಕೊಳಕೈತವನೆ. ಅಲ್ಲೇ ಅಲ್ಲೋಗ್ಬಿಡು, ಫುಲ್ ಮೇಲೆ ಹೋಗ್ಬಿಡು, ಅಲ್ಲೋಗಿ ಗೊತ್ತಾಗುತ್ತೆ ಅಂತ ಹೋಗ್ಬಿಡು. ಝೂಮ್ ಆಗಲ್ಲ ಇದು. ಗೃಹಲಕ್ಷ್ಮಿನ ಏನ್ರಿ ಯಾಣ ಇದು ಸಾಕಾದಾಗೈತೆ. ಏನು ಸಕ್ಕತ್ತಾಗೈತಪ್ಪ. ನಾನೇನೋ ಬೇರೆದು ಅನ್ಕೊಂಡು. ಗೃಹಲಕ್ಷ್ಮಿಗೆ ಹಂಗಲ್ಲ ಯಾಣ ಕೇವ್ಸ್ ಇದೆಯೋ ಇದೇನು ಬೆಳೆಯುತ್ತಂತಪ್ಪ, ಇದೇನೋ ಒಂದಿಷ್ಟೇ ಬೆಳೆಯುತ್ತೆ ಏನಪ್ಪ ಅವರು ಅವಾಗ ಏನೋ ಹೇಳ್ತಿದ್ದಲ್ಲ. ಇಲ್ಲ ಬೆಳೆಯಲ್ಲ. ಹಾಂ ಬೆಳೀತದ. ಏನೋ ಹಂಗಂತಾರಪ್ಪ. ಏನೋ ವಯಸ್ಸು ಏನೋ ಗೊತ್ತಿಲ್ಲಪ್ಪ. ಇನ್ನೇನಪ್ಪ ಇದೇನೋ ಒಂದು ಇಂಚೀಚೆ ಏನೋ ಬೆಳೀತೈತೇನಪ್ಪ, ನನಗೆ ಗೊತ್ತಿಲ್ಲ. ಏನೋ ಇಷ್ಟಿಷ್ಟೇ ಬೆಳೀತೈತಂತಪ್ಪ ಕೆಳಗಡೆ ಅಂತ. ಏನೋ ಅದ್ರದ್ದೇನೋ ಸ್ಪೆಷಾಲಿಟಿ ಇರ್ಬೋದು ಇದು. ಈಗ ದೇವಸ್ಥಾನ ಎಲ್ಲೇ ಹೆಂಗೆ ಹೋಗೋದು? ದೇವಸ್ಥಾನ ಹಿಂಗೆ ಯಾಣ ಕೇವ್ಸ್ಗೆ ಹೋಗೋ ದಾರಿ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಇದು. ಹಿಂಗೋಗಿ ಹಂಗೆ ಬಂದು ಅದೆಲ್ಲ ಹಾಕ್ಕೊಂಡು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ಹಿಂಗೆ ಬಂದು ಇದೇ ಎಂಡಿಂಗ್. ಹಿಂಗೆ ಹೋಗ್ತೀರಾ, ಹಿಂಗೆ ಹೋಗ್ತಾ ರಿಟರ್ನ್ ಹೋಗೋದು. ಸೊ ಇವಾಗ ಬನ್ನಿ ಮೇಲೆ ಹೋಗೋಣ. ಒಳಗೆ ಬಂದಿದ್ದೀವಿ. ಫಸ್ಟು ಒಳಗೆ ಎಂಟ್ರೆನ್ಸ್ ಬರೋಕ್ಕಿಂತ ಮುಂಚೆ ಎಲ್ಲ ಒಂದು ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು ಸ್ಟೆಪ್ಸ್ ಹತ್ತಿ ಬಂದರೆ ನೋಡಿ ಈ ವ್ಯೂ ಕಾಣಿಸುತ್ತೆ. ಕಂಪ್ಲೀಟ್ ವ್ಯೂ ಇನ್ನೂ ಇದೆ. ಬೈ ಸ್ಟೆಪ್ಸ್ ಹೋಗಬೇಕು. ಇಲ್ಲೊಂದು ಸ್ವಲ್ಪ ಲೈಟಾಗಿ ಬೆಳಕು ಅಂತ ಬರುತ್ತೆ ಇಲ್ಲಿ. ನೋಡಿ ಫೋಟೋಗ್ರಾಫರು ಶಶಾಂಕ್ಗೆ ಅದು ಕಲ್ ಮೇಲೆ ಕುತ್ಕೊಂಡ್ಬಿಟ್ರು. ನಮ್ಮ ಬೆಂಗಳೂರಲ್ಲ 50, ಇಲ್ಲಿ 70. ಅಲ್ಲೆಲ್ಲ ದಾಂಡೇಲಿಯಲ್ಲಿ ಅಲ್ಲಿನೂ 70-80 ಅಪ್ಪು. ದಾಂಡೇಲಿಯಲ್ಲಿ ಎಷ್ಟು? ದಾಂಡೇಲಿಯಲ್ಲಿ 20. ಇನ್ನು ಸ್ವಲ್ಪ ಹಂಗೆ ಹೋದ್ರೆ 50. ಬೆಂಗಳೂರಿಗಿಂತ ಜಾಸ್ತಿ ಅಪ್ಪ ಇಲ್ಲಿ. ಅದು ಎಂತ ಮಾಡೋದು ಹೆಂಗಣ ಹಿಂಗೆ ಕ್ಯಾಶಿಗೆ ನೀವು ಇಕ್ಕಿಲ್ಲ ಅಂದರೆ ಇಲ್ಲ ಎಲ್ಲ ಫೋನ್ಪೇ ಜಗತ್ತಲ್ಲಿ ನೀವು ಎಲ್ಲ ಫೋನ್ಪೇ ಜಗತ್ತಲ್ಲಿ ಇಕ್ಕಿಲ್ಲ ಅಂದರೆ ಹೆಂಗೆ ಹೇಳಿ? ಕಾಡಿನಲ್ಲಿ ಎಂತ ಬರ್ತದೆ. ಅಲ್ಲ ಇವಾಗ ನಾವು ಹೆಂಗೆ ಪೇಮೆಂಟ್ ಮಾಡೋದು ಅಂತಲ್ಲ. ಇವಾಗ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದ. ಇನ್ಸ್ಟಾಗ್ರಾಮ್ ಬಂದು ಈ ಪ್ಲೇಸಸ್ ಹಾಳಾಗೋಯ್ತಾ ಇಲ್ಲ ಈ ಯೂಟ್ಯೂಬ್ ಬಂದು ಈ ಪ್ಲೇಸಸ್ ಹಾಳಾಗೋಯ್ತಾ ಗೊತ್ತಿಲ್ಲ. ಇಲ್ಲಿ ಜನಸಾಗರ ನೋಡ್ರಿ, ಇಲ್ಲಿ ಏನು ಈ ಜನಸಾಗರ. ಹಾಂ ಅಷ್ಟೇ
ಕುಮ್ಟಾನ ఇట్లా ఉంది ಅದೇ ವರುಣ್ ಹಿಂಗ್ ಬಂದಿರೋದು ಮತ್ತೆ ವಿಭೂತಿ ಫಾಲ್ಸ್ ಹಾಂ ಅಟ್ಲಿಂಕ ಅಷ್ಟೇ ತಿರ್ಗಾ ನಾವು ಹಿಂಗೆ ಹೋಗ್ಬೇಕು ಎಲ್ಲಿ ನೋಡಿದ್ರು ಜನ ಅದು ಬೇರೆ ಇಯರ್ ಎಂಡು ಇನ್ನೊಂದು 2 ದಿನಕ್ಕೆ 3 ದಿನಕ್ಕೆ ಎಷ್ಟು ದಿನಕ್ಕ ಇನ್ನು 6 ದಿನಕ್ಕ ಇನ್ನು 5 ದಿನಕ್ಕ 6 ದಿನಕ್ಕೆ ಏನು ವರ್ಷ ಕಂಪ್ಲೀಟು 4 ದಿನ 26 ಇವತ್ತು 31 ಐತಲ್ಲ ಇಷ್ಟು ಜನ ಯಪ್ಪ ಏನನ ಪೀಸಾಗಿರ್ಬೇಕಂದ್ರೆ ಇಯರ್ ಎಂಡು ಬರಬಾರ್ದು ಅನಿಸುತ್ತೆ ಇಯರ್ ಎಂಡ್ ಬರಲೇಬಾರ್ದು ಬಿಡಿ ಫಸ್ಟ್ ಥಿಂಗ್ ಹೇಳ್ಬಿಡ್ತೀನಿ ಬೇಗ ಹೋಗ್ಬೇಕು ಗೈಸ್ ಇಲ್ಲ ಅಂದರೆ ಅಷ್ಟೇ ಇವಾಗ ಲೇಟ್ ಆಗಿದೆ ಇದೆಲ್ಲ ಇಷ್ಟೊತ್ತು ನಾವು ಗೋಕರ್ಣದಲ್ಲಿ ಇರಬೇಕಾಗಿತ್ತು ಆಲ್ರೆಡಿ ಲೇಟ್ ಆಗೈತೆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ಅಂಗಾಡಿಯಿಂದ ಹೂವಿಗೊಂದು ಕೀರ್ತಿ ಇದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಪ್ರೇಮಿಗಾಗಿ ಪ್ರೇಮಿ ಒಬ್ಬ ಇರದ ಕ್ಷಣ ಭೂಮಿ ತಿರುಗದೆಂದು ಒಂದು ಕ್ಷಣ ಈ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಾಳೆಗಳೆಲ್ಲ ಆಗಿರಲಿ ನಿನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಊನ ಬೈಸ್ ಫುಲ್ಲು ಟ್ರಾಫಿಕ್ ಇದ್ದಂಗೆ ಐತೆ ಅಲ್ಲ ಎಲ್ಲರೂ ಇವೇನು ರಿಟರ್ನ್ ಹೋಗಿ ಏನಂತೆ ಹೇಳಿದೆ ಅವರು ಪಾಲ್ಸು ಅಂತ ತೊಳ್ಕೊಂಡು ಏಮುಂದೆ ಅಂದ್ಲಾ ಏಮುಂದೆ ಅಂದ್ಲಾ ವಿಭೂತಿ ಕೊಡ್ತೀನಿ ಅದಂಟ್ಲೆ ಮನ ಏನ್ರಿ ನಾನು ನಿಂದೆ 3 ಕಾರು ಎಕ್ಸಿವಿ 711 ವಿಭೂತಿ ಫಾಲ್ಸ್ ನೋಡಿದೆ ಫುಲ್ಲು ರಿಸ್ಟ್ ಐತಂತೆ ಹೋಗ್ದಿರ ವಾಪಸ್ ಬರ್ತಾವ್ರಂತೆ ನಾವೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಇಲ್ಲೆಲ್ಲ ರಾಣಿಜರಿ ಫಾಲ್ಸು ಹೆಂಗ್ರಿ ಹಿಂಗಾದರೆ ನೋಡೋದು ಕರ್ನಾಟಕನ ಆರಾಮಾಗಿ ಆಚೆ ಕಡೆ ಹೋಗ್ಬಿಡ್ಬೇಕು ಇಲ್ಲೆಲ್ಲ ಆಗಲ್ಲ ಓಡಲ್ಲ ಪಾಯಿಂಟ್ಸ್ ಇಲ್ಲಿ ನೋಡ್ಬೋದು ಇಲ್ಲೇ ಹಾಕೋರಪ್ಪ ಒಂದಷ್ಟು ಜನ ದಿಂಪು ಅಲ್ಲ ಹಾಕ್ಬಿಟ್ಟು ಹೋಗೋರೆ ದಿಂಪು ಅವರು ಏನು ನಡಿ ಇನ್ನು ಸುಮಾರು ನಡಿ ಅವ್ರು ಹಿಂಗೆ ಓ ಇಲ್ಲಿಂದಾನೆ ಬ್ಲಾಕ್ ಅನ್ಕೊಂತೀನೋ ಏನಣ್ಣ ಬ್ಲಾಕಾ ಇಲ್ಲಿಂದಾನೆ ನಿಧಾನಾಗಿ ನಡಿಯಪ್ಪ ಇನ್ನು ಸ್ವಲ್ಪ ಹಿಂದೆ ಸ್ವಲ್ಪ ಸೈಡ್ಗೆ ಹಾಕೋ ದಿಂಪು ಸ್ವಲ್ಪ ಹಿಂದಕ್ಕೆ ನಡಿ ಇಲ್ಲ ಅವ್ರು ಹಂಗೆ ಬರ್ತಾರೆ ಬಿಡಿ ಸಾಕು ನಿಲ್ಸು ಇನ್ನು ಸ್ವಲ್ಪ ಹಿಂಗೆ ತಗೋ ಅಣ್ಣ ಮೇಲೆ ಪಾರ್ಕಿಂಗ್ ಇದೆಯಾ ಫುಲ್ ಮತ್ತೆ ಯಾಕೆ ಎಲ್ಲ ಹಿಂಗೆ ರೆಸ್ಟ್ ಮಾಡ್ತಾವ್ರೆ ಹಾಂ ನಡಿದಿಂಪ ಬಸ್ಗಳೆಲ್ಲ ಹಾಕ್ಬಿಟ್ಟಾರಲ್ಲಿ ನಿನ್ನ ಸ್ಟ್ರೈಟ್ ಮಾಡಪ್ಪ ಸ್ವಾಮಿ ಆಗತ್ತಾನೆ ನೀವು ನಡಿದಿಂಪು ನಡಿ ಅವ್ನು ಬಿಡ್ಬೇಡ ನಡಿ ಇಲ್ಲ ನಡಿಯೋ ಹೇಳ್ತೀನಿ ಇಲ್ಲಿ ನೀನು ನಡಿಯಪ್ಪ ಅವನ್ನೆಲ್ಲ ಹಾಕ್ಕೊಂಡ್ಲೆ ಹೊಡಿದಿಂಪ ಪಾರನ್ನು ಒಂದು ಮಧ್ಯಾಹ್ನ ನಿಂತ್ಕೊಂತಾರೆ ಎಷ್ಟೊತ್ತಿಂದ ಆವಾಗಿಂದ ನಿಂತ್ಕೊಂಡು ಒಂದು ನಡಿ ಒಬ್ಬರು ನೋಡಿದ್ರೆ ಐತೆ ಅಂತಾರೆ ಇನ್ನೊಬ್ಬರು ನೋಡಿದ್ರೆ ಇಲ್ಲ ಅಂತಾರೆ ಒಬ್ಬರು ಗುಡ್ ರಿವ್ಯೂಸ್ ಕೊಡ್ತಾರೆ ಒಬ್ಬರು ಬ್ಯಾಡ್ ರಿವ್ಯೂಸ್ ಕೊಡ್ತಾರೆ ಏನ್ರಿ ಪಾರ್ಕಿಂಗ್ ಇಷ್ಟಿದೆ ನೋಡಿದ್ರೆ ಎಲ್ಲ ಕಡೆ ಅಲ್ಲೇ ಹಾಕಿ ಸಾಯ್ತಾರಪ್ಪ ಇಲ್ಲಿ ಫಾಲ್ಸ್ ನೋಡ್ಬೇಕಾ ಇಲ್ಲ ಇಲ್ಲಿ ಬಂದ್ರೆ ಜನ ನೋಡ್ಬೇಕೇನೋ ಇಲ್ಲೇ ಹಾಂ ಬೈ ಹಿಂಗೆ ಹೋಗ್ಬಿಡ ಜರ್ಕೊಂಡು ಹೋಗ್ಬಿಡು ಹೇಳ್ತೀನಿ ಜಾಗ ಏನ್ರಿ ಈ ಥರ ಜನಸಾಗರ
ಏನಪ್ಪ ದಿಂಪು ಇದು ನೆಟ್ವರ್ಕಿಂಗ್ಸು. ಹೆಂಗಪ್ಪ ಹೋಗೋದು ಅಲ್ಲಿಗೆ? ಏನೋ ವಿಭೂತಿ ಫಾಲ್ಸ ಇದು? ಎಲ್ಲಿ ಮತ್ತೆ ವಿಭೂತಿನೇ ಕಾಣಿಸ್ತಾ ಇಲ್ಲ. ನೀರೊಳಗೆ ಇರ್ತದೆ. ನೀರೊಳಗಿಂದ ಬರ್ತಾ ಇರೋದು ಇದು. ಇದು ಏನೋ ಈ ಲೊಕೇಶನ್ ಇನ್ನೂ ಬರ್ತಾನೆ ಅವರಲ್ಲ ಜನ ಅಲ್ಲಿ. ಮತ್ತೆ ಬೀಳ್ತೀವಿ ನೆಟ್ವರ್ಕ್ ಇಲ್ದಿರ ಹೋಗವ ಇವರೆಲ್ಲ ಹೆಂಗ್ ಗೊತ್ತಾಯಿದ್ರಿ ಅಂಕಲ್ಗೆ ಹೆಂಗೆಲ್ಲ ಅವ್ರಿಗೆ ಫೋನ್ಗಳೇ ಇರಲ್ಲ ಅವ್ರ ಹತ್ರ. ಏನು ದಿಂಪು? ಅದು ಹೆಂಗ್ ಗೊತ್ತಾಗ ಏನಪ್ಪ ಈ ಜನ ಬರ್ತಾನೆ ಅವರ ಹೆಂಗಪ್ಪ ಈ ಜನದಲ್ಲೂ ಫಾಲ್ಸ್ಗೆ. ಈರಪ್ಪ ನೀನು ಸ್ವಾಮಿ ಒಂದು ಮಧ್ಯಾಹ್ನ ಹೋಗ್ತೀಯ? ಅಯ್ಯೋ ಸ್ವಾಮಿ ತಲೆ ಅಪ್ಪ ಫಾಲ್ಸ್ ಕತೆನೂ ಬೇಡ ಈ ಜನ ಈ ಕತೆ ಯಾರು ಬೇಕಪ್ಪ ರಜು. ವಿಭೂತಿ ಫಾಲ್ಸ್ ಅಲ್ಲಿ ಫುಲ್ಲು ಜನ ವೇಸ್ಟ್ ಮಾಡೋದು ಈ ಟೈಮಲ್ಲೆಲ್ಲ ಬರಲೇ ಸಾಕತ್ತಪ್ಪ ಸ್ವಾಮಿ. ಏನು ಇಷ್ಟು ಜನ ಅದೇ ಬೇಜಾರು ಇದು ಒಂದೊಂದು ಟೈಮ್ ಅನ್ಸ್ಬಿಡುತ್ತೆ. ಹೆಂಗಂತೇಳೋ ಇವಾಗ ಒಂದು 2 ಫೋಟೋಕ ಒಂದಷ್ಟು ಇಷ್ಟು ಇದು ಮಾಡಿದ್ರ ಅಂತ ಅಲ್ಲ. ಹಾಂ ಏನಿಂತದ್ದು ಎಲ್ಲೂ ಸಿಕ್ಕೋದೇ ಇಲ್ಲ. ಹಾಂ ಅದು ಸ್ಟ್ರೀಮ್ ಕೆಳಗೆ ಕುತ್ಕೊಂಡಂಗೆ ಇಟ್ಟಿದ್ರೆ ಹ್ಞೂ ಇವಾಗ ಇದ್ದೇ ಫಾಲ್ಸಪ್ಪ. ಇಷ್ಟು ಕ್ರೌಡ್ ಇಲ್ಲ ಅಂದಿದ್ರೆ ಹೆಂಗಿರೋದು ಹೇಳು? 17ನೇ ತಾರೀಕು ಬಂದರೆ ಜನವರಿ. ಇವಾಗ ಒಳಕ್ಕೆ ಎಷ್ಟು ದೂರ ಹೋಗ್ಬೇಕಪ್ಪ ತಿರ್ಗಾ? ಸೊ ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು ದೊಣ್ಣೆ ಫಾಲ್ಸ್ ಕಡೆ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ. ಆನ್ ದ ವೇ ಇರೋದು. ಲೆಟ್ಸಿ ನೋಡೋಣ ಹೋಗೋಕ್ಕಾದ್ರೆ. ಇಲ್ಲಷ್ಟು ತಿರ್ಗಾ ಅಲ್ಲಿ ಕ್ರೌಡ್ ಇದ್ರೆ ಅಲ್ಲ ದಿಂಪು, ತಿರ್ಗಾ ಇಲ್ಲಷ್ಟು ಅಲ್ಲಿ ತಿರ್ಗಾ ಕ್ರೌಡ್ ಇದ್ರೆ ಏನು ಮಾಡ್ತೀಯಾ? ತಿರ್ಗಾ ಇಲ್ಲಷ್ಟೇ ಅಲ್ಲೂ ಕ್ರೌಡ್ ಇದ್ರೆ ಬೇಜಾರು, ಸುಮ್ಮನೆ ಅಲ್ಲೂ ಮಾಡೋಕ್ಕಾಗಲ್ಲ. ಆಮೇಲೆ ತಿರ್ಗಾ ಮಾಡೇ ಮಾಡೋಣ ಈ ಥರ ಟೈಮ್ ಬಂದು 12:40 ಆಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಇಲ್ಲ. ಇವಾಗ ಜಸ್ಟ್ ಮಾಡ್ತಾಯಿದ್ದೀವಿ. ಪಲಾವು ಟೇಸ್ಟ್ ನೋಡೋಣ ಹೆಂಗಿದೆ ಇಲ್ಲ ಅಂತ. ಆಮ್ಲೆಟು ಮ್ಯಾಗಿ ಪಲಾವ್ ಯಾವ ತಿನ್ಬೋದು ತಿನ್ನೋಣ ಇರಿ. ಏನ್ರಿ ಇದು ವಿಭೂತಿ ಫಾಲ್ಸು. ಈ ಒಂದು ವೇಳೆ ಬೆಂಗಳೂರಲ್ಲಿ ಟ್ರಾಫಿಕ್ ಆದ್ರೂ ಒಂದು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ಬೋದು. ಇಲ್ಲಿ ಟ್ರಾಫಿಕ್ ಆದರೆ ಅರ್ಧ ಅವರ್ ಆದರೂ ಹೋಗಲ್ಲ, 1 ಅವರ್ ಆದರೂ ಹೋಗೋಕ್ಕಾಗಲ್ಲ. ಆ ಥರ ಇದೆ ಇಲ್ಲಿ ವಾತಾವರಣಗಳು ನೋಡ್ತಾ ಇದ್ದಾರೆ. ಏನಪ್ಪ ರಜು ಟಚ್ ಮಾಡ್ದ ಯಾರು? ಪಂಚರ್ ಶಾಪರ್ ಇಲ್ಲೇ ಇದ್ರು. ಇವ್ರನ್ನೇ ಕೇಳಿದ್ರೆ ಹೇಳ್ಬಿಡ್ತಾ ಇದ್ರು. ನೋಡ್ರಿ ಏನ್ರಿ ಇದು ಈ ಥರ ಪಂಚರು ಹೋಗ್ತಾನೆ ಇದೆ. ನಾವಿನ್ನೂ ಹಾಕ್ಸೂ ಇಲ್ಲ ಪಂಚರು. ಇವಾಗ ಇನ್ನೂ ಪಂಚರ್ ಯಾವಾಗ ಹಾಕ್ಸೋದು ಇನ್ನೂ ಹೇಳೋಕ್ಕಾಗಲ್ಲ. ಆ್ಯಡ್ ಬ್ಲೂ ಕೇಳೋ ಗೈಸ್. DF ಆ್ಯಡ್ ಬ್ಲೂನೂ ಇಲ್ಲ ಇನ್ನು. ಇವಾಗ ಅದು ಫಿಲ್ ಮಾಡಿಸ್ಬೇಕು. ದೊಣ್ಣೆ ಫಾಲ್ಸ್ ಬಂದಿದ್ದೀವಿ. ಇಲ್ಲೇನೋ ಬಿರಿಯಾನಿ ಸಿಗುತ್ತಾ ನೋಡಬೇಕು. ಏನೋ ಸಿಗುತ್ತೇನೋ ದೊಣ್ಣೆ ಬಿರಿಯಾನಿ? ಎಲ್ಲಿ ಸಿಗೋದು? ಬೆಂಗಳೂರು ಸಿಗ್ತೈತಿ. ಇಲ್ಲಿ ಹೇಳಪ್ಪ ಏನೇನು ಫಾಲ್ಸ್ಗಳು ಮಾಡಿಬಿಟ್ರಪ್ಪ ಈ ಇನ್ಸ್ಟಾಗ್ರಾಮ್ ಅವರು. ಇಲ್ಲಿರೋದೆಲ್ಲ ಹುಟ್ಟಾಕವ್ರೆ. ನೀರೇನೋ ಇಲ್ಲಂತೆ. ಹೋಗಿ ನೋಡೋಣ ಬನ್ನಿ. ಇದಲ್ಲ ಅವರು ಹೇಳಿದ್ರು, ಇದ್ರೆ ನಮಗೆ ಲೈಟಾಗಿದ್ರೆ ಸಾಕು. ಇನ್ನು ಬಂದು ಪ್ರಯೋಜನ ಇರಲ್ಲ. ಏನಪ್ಪ ಅದು ಫೋನ್? ನೀನು ನೋಡಿದ್ರೆ ಒಳ್ಳೆ ಸ್ವಿಮ್ಮಿಂಗ್ ಮಾಡೋ ಥರ ಬರ್ತಾ ಇದೆಯಾ? ಶಾರ್ಟ್ಸಾ? ಏನು ಶಾರ್ಟ್ಸ್ ಅವ? ಟೆಕಿಲಾ ಶಾರ್ಟ್ಸಾ? ಹಾಂ ಅಲ್ಲ ಟೆಕಿಲಾ ಶಾರ್ಟ್ಸ್ ಅಂದರೆ ಹೂ ಅಂತವನೊಬ್ಬ. ಬೈ ಟ್ರಕ್ ವಿ ಆರ್ ಗೋಯಿಂಗ್. ಜನ ಏನಕ್ಕಿರೋ ಯಾರು ಇಲ್ದಿರ ಅಲ್ಲಿ ವಿಭೂತಿ ಫಾಲ್ಸ್ ಅಲ್ಲಿ ನೋಡಿದ್ರಲ್ಲ ಹೆಂಗಿದ್ರು. ನೀರು ಇದ್ದಿದ್ರೆ ಇಲ್ಲಿ ಬಿಟ್ಟಿರೋರ ಏನು? ಹಾಂ ಜಲಧಾರೆ. ಓಹೋ ಏನ್ರಿ ಇದು ಇಷ್ಟು ನೀರು? ಡ್ರಾಪ್ ಇಲ್ಲಣ್ಣ, ಒಂದು ಡ್ರಾಪ್ ಇಲ್ಲ. ದಿಂಪು ಅಲ್ಲಿ ಹಾಕಿದ್ರಲ್ಲ ಸ್ಪಾಟು, ನಡಿ ಅಲ್ಲಿಗೆ. ಒಂದು ಡ್ರಾಪ್ ನೀರಂಟ. ಏನಪ್ಪ ಈ ನೀರಿಲ್ಲ ಏನಿಲ್ಲ. ಇದನ್ನ ನೋಡಕ್ಕೆ ಅಲ್ಲಿಂದ ಬಂತು. ದೊಣ್ಣೆ ಫಾಲ್ಸ್ ಅಲ್ಲ ಇದು, ಬಿರಿಯಾನಿ ಫಾಲ್ಸ್. ಸಾರಿ ಫಾರ್ ದ ಕೈಂಡ್ ಇನ್ಫಾರ್ಮೇಶನ್, ದಟ್ ಈಸ್ ನಾಟ್ ದೊಣ್ಣೆ ಫಾಲ್ಸ್. ವೈಟ್ ಫಾರ್ ದಿ ಫಾಲ್ಸ್.
ನೋಡಪ್ಪ, ಇಲ್ಲಿ ದೊಣ್ಣೆ ಫಾಲ್ಸು ಇಲ್ಲ, ಡುಮ್ಮೆ ಫಾಲ್ಸು ಇಲ್ಲ, ದಮ್ ಬಿರಿಯಾನಿನೂ ಇಲ್ಲ. ಇದು ಯಾವುದೋ ಇಲ್ಲಿ ತಿಮ್ಸಂದ್ರ ಕೆರೆ, ನಮ್ಮೂರು ತಿಮ್ಸಂದ್ರ ಕೆರೆ ಇದ್ದಂಗೆ ಇದ್ದಿದ್ದು. ಏನಪ್ಪ ಇದು ಈ ಥರ? ಹ್ಞೂ ಅಣ್ಣನು ಇದು ಓಡಲ್ಲಪ್ಪ ಪಿಕ್ಚರ್. ನೀರೈತಾ ಅಣ್ಣ ಹಿಂಗೇನ ಹೋಗೋದು? ಹಿಂಗೇನ ಹೋಗೋದು? ನೀರು ನೀರು ಇದು ಓಳಿದು ನೀರು ಐತೆ ಅಂತ ಗೈಸ್. ಯಾರು ಕಿರ್ಸ್ತವ್ರೆ ದಿಂಪ ಯಾರೋ ಇಲ್ಲಿ ಕೋಳಿ ಇವಾಗ ಕಿರ್ಸಿದ್ರ ಇಲ್ಲ ಯಾರ? ಇಲ್ಲಿ ಕೋಳಿ ಕಿರ್ತಿದ್ದು ನೋಡಪ್ಪ ಕೋಳಿ ಅಂತೆ. ಅಯ್ಯೋ ಸ್ವಾಮಿ, ಇದೆಲ್ಲ ಬಾದಾಮ್ ಗಿಡಗಳ? ಹ್ಞೂ ಕಿರ್ಸ್ತವ್ರೆ. ಇಷ್ಟು ದೂರ ಬಂದಿನೂ ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀರಿದ್ರೂ ಏನೋ ಒಂದು ಮಾಡೋಗ್ಬೋದು, ನೀರು ಇದ್ದಿಲ್ಲ ಅಂದ್ರೂ ಏನು. ಹಾಂ, ಫಸ್ಟ್ ಆಫ್ ಆಲ್ ಅಲ್ಲಿ ಕಾರೇ ಇಲ್ಲ, ಯಾರು ಕೂಗ್ತಾರೆ? ಕಾರುಗಳೇ ಇಲ್ಲ ಅಲ್ಲಿ. ಏಯ್ ಇಲ್ಲಿ ಮುಚ್ಚವ್ರೆ ನೋಡಪ್ಪ, ಮುಚ್ಚವ್ರೆ. ಹೌದಾ? ನಡಿಯಪ್ಪ, ಹಂಗೆ ಬಂದ್ರೆ ಹಿಂಗೆ, ಹಿಂಗೆ ಬಂದ್ರೆ ಹಿಂಗೆ. ಬಾರ 5 ಗಂಟೆ ಬಂದ್ಬಿಟ್ಟಿದ್ದೀವಿ ತಿರ್ಗಾ. ಏನೋ ಬರೋದು ಬಂದ್ಬಿಟ್ಮೇಲೆ ಮುಗಿದೋಯ್ತು. ಹೋಗ್ಲೇಬೇಕು ಅಂದಮೇಲೆ ಅಲ್ಲಿ ನೀರಿರಲಿ ಇಲ್ದಿರೋಗ್ಲಿ ಹೋಗ್ತಾ ಇರ್ಬೇಕಷ್ಟೆ. ಯಾಕೆ ಗುರು ಇನ್ನೆಂಗಿರ್ತೈತೆ ಅಂದ್ಕೊಂಡಿದ್ದೆ ಗುರು ನೀನು? ಕೇರಳ ಥರ ಇರ್ತೈತೆ ಅಂದ್ಕೊಂಡಿದ್ದ? ಒಟ್ಟಿನಲ್ಲಿ ಇದು ಕುಮಾರ ಪರ್ವತನೂ ಹಿಂಗೆ ಇರೋದು, ಅಲ್ಲಲ್ಲ ಈ ಥರ ಹೋಗೋದು. ಎಲ್ಲ ಕಡೆ ಹಿಂಗೆ ಇರ್ತವೆ ಇನ್ನು ಟ್ರೆಕ್ಕಿಂಗ್ ಅಂದರೆ. ದೊಣ್ಣೆ ಫಾಲ್ಸ್, ದೊಣ್ಣೆ ಫಾಲ್ಸ್, ದೊಣ್ಣೆ ಫಾಲ್ಸ್. ಫೈನಲಿ ನೋಡಿ, ಅಷ್ಟೇ ನೀರು, ಕ್ರಿಸ್ಟಲ್ ಕ್ಲಿಯರ್ ನೀರಿದೆ. ಯಾರು ಇಲ್ಲ, ಯಾರು ಇಲ್ಲಪ್ಪ, ಪ್ರಶಾಂತವಾಗಿದೆ. ಯಾರಿಲ್ಲ. ಎಲ್ಲ ಏನಾಗಿದೆ ಅಂದರೆ ನೀರಿಲ್ಲ 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 ಅಂದ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮಗೆ ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ಇದೊಂದು ಜಾಗ. ಏ ದಿಂಪು ಪೀಸ್ ಈ ಥರ ಇರಬೇಕಪ್ಪ, ಆರಾಮಾಗಿ ಇವಾಗ ಅಲ್ಲಿ ಕುತ್ಕೊಂಡು ಬರ್ರೋ ಬರ್ರೋ ಬರ್ರೋ. ಆ್ಯಕ್ಚುಲಿ ನಮ್ಮ ಜೊತೆ ಬಂದವರೆಲ್ಲ ಒಂದಷ್ಟು ಜನ ಹೋಗ್ಬಿಟ್ರು ರಿಟರ್ನು. ನಾವು ಬನ್ರಿ 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 ಅನ್ಕೊಂಡು ಬಂದು ಫೈನಲಿ ದಿಸ್ ಯಾಕೆ ಹೇಳೋ, ಯಾಕಂದ್ರೆ ಇಳಿಯಲ್ಲ ಎಲ್ಲೂ ಸಾಕಿದ್ರಲ್ಲೇ ಅಂತ ಅಮಿತ ಜೋಶ್. ಹಾಂ ಇಷ್ಟೇ ಸಾಕು ಸಾಕಪ್ಪ, ರಿಲ್ಯಾಕ್ಸ್ ಆಗಿಬೇಡ. ಸ್ವಲ್ಪ ಕ್ಯಾಮ್ರಾ ಗಿಮ್ರಾ ಎಲ್ಲ ಆಫ್ ಮಾಡಿ ಆರಾಮಾಗಿ ತಣ್ಣಗಿರೋಣ. ಸೊ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ಸ್ತಾ ಇರಿ, ಏನೋ ಒಂದು ಮಾಡ್ತಾಯಿರಿ. ಒಂಥರ ನಮಗೆ ಫೀಲ್ ಆಗ್ತಿದೆ. ಏನಂತ ಅಂದರೆ ಪ್ರೈವೇಟ್ ವಾಟರ್ ಫಾಲ್ಸ್. ಏನೋ ವಯಸ್ ದೊಣ್ಣೆ ಫಾಲ್ಸ್ ಅಲ್ಲ, ಪ್ರೈವೇಟ್ ವಾಟರ್ ಫಾಲ್ಸ್. ನಮಗೋಸ್ಕರ ಯಾರೂ ಇಲ್ಲ. ದೊಣ್ಣೆ ಫಾಲ್ಸ್ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಫೇಮಸ್ ಅಂತೆ, ಅದಂತೆ ಇದಂತೆ. ಯಾರೂ ಇಲ್ಲ. ನೀರು ಸ್ವಲ್ಪನೇ ಇರೋದು, ನೀರು ಫುಲ್ಲು ಪ್ಯೂರ್ ವೈಟ್ ಬ್ಲೂ. ಕಂಪ್ಲೀಟ್ ಮಾಡಿದ್ರಪ್ಪ ಫೈನಲಿ ದೊಣ್ಣೆ ಫಾಲ್ಸ್ನ. ಹಂಗೋ ಹಿಂಗೋ ಮಾಡಿ ಒಳ್ಳೆ ಪ್ರೈವೇಟ್ ವಾಟರ್ ಫಾಲ್ಸ್ ಥರ ಇತ್ತು. ಏನಪ್ಪ ರಜು, ಕರೆಕ್ಟಾ? ಸೂಪರ್ ಆಗಿತ್ತು. ಬೇಡ ಅಂದೆ, ಫಾಲ್ಸ್ ಇದೆ ನೋಡಿದ್ರೆ. ಹೌದಾ? ಯಾರು ಜನನೇ ಇಲ್ಲ, ಪ್ರೈವೇಟ್ ವಾಟರ್ ಫಾಲ್ಸ್. ಜನ ಇದ್ರೆ ಆಗಲ್ಲ ಗೈಸ್, ನಿಜ ಏನೇ ಹೇಳ್ರಿ. ಜನ ಇಲ್ಲ ಅಂದರೆ ಎಷ್ಟು ಪೀಸಾಗಿರುತ್ತೆ ಗೊತ್ತಾ? ಆ ಗಜಿ ಬಿಜಿ ಅಲ್ಲಿ ಹೋಗಿ. ಇವಾಗ ಅಲ್ಲಿ ಫಾಲ್ಸ್ ಚೆನ್ನಾಗಿದ್ದಿಲ್ಲ ಅಂತ ಹೇಳಿಲ್ಲ ವಿಭೂತಿ, ಆದರೆ ಇಲ್ಲಿ ಯಾರೂ ಇದ್ದಿಲ್ಲಲ್ಲ, ಪ್ರೈವೇಟ್ ಥರ ಇತ್ತು. ಓನ್ಲಿ ನಾವೇ, ಯಾರೂ ಇಲ್ಲ. ಓಕೆ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಏನ್ರಿ ಇದು ಗೋಕರ್ಣನ ಇಲ್ಲ ಸಿಲ್ಕ್ ಬೋರ್ಡ್ ಸಿಗ್ನಲ್ ಐದು ಈ ಥರ ಐತಪ್ಪ ಟ್ರಾಫಿಕ್ ಇಲ್ಲಿ. ಹೆವಿ ರಶ್ ಇರ್ತಿದ್ದು ಮತ್ತೆ ದಿಂಪು ಎಲ್ಲ ಅಲ್ಲ. ದೇವಸ್ಥಾನಗಳು ಆ್ಯಕ್ಟಿಂಗ್ ಮಾಡಬೇಕು ಧೀರಜ್, ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು. ಮನುಷ್ಯನ ಸ್ವಲ್ಪ ತಾಳ್ಮೆ ಇರಬೇಕು. ಯಾರು ಮಾತಾಡಿದ್ದು ಅಂತ ವ್ಲಾಗ್ ಮಾಡಿಲ್ಲ, ಅದು ಆ ವ್ಲಾಗ್ ಮಾಡಬೇಕಾಗಿತ್ತು, ತಿರ್ಗಿ ಎತ್ತಬೇಕಾಗಿತ್ತು ಹಿಂಗೆ. ಸೊ ಇವಾಗ ನಾವು
ಕೋಟಿ ತೀರ್ಥಕ್ಕೆ ಹೋಗ್ತಾ ಇದ್ವಿ ಗೋಕರ್ಣದಲ್ಲಿ. ಏನ್ರಿ ಇಲ್ಲಿ ಬ್ಯುಸಿ ಫುಲ್ಲು ಶೆಡ್ಯೂಲು ಫುಲ್ ಟ್ರಾಫಿಕ್ ಅಲ್ರಿ. ಕೋಟಿ ತೀರ್ಥ ಹಿಂಗ್ರಿ ಹಿಂಗಾದ್ರೆ ಗೋಕರ್ಣ ಗೋವಾ ಥರ ಬ್ಯುಸಿ ಶೆಡ್ಯೂಲ್ ಆಗೈತಲ್ರಿ. ಕೋಟಿ ತೀರ್ಥ ಇದು. ಇಷ್ಟು ಕೋಟಿ ಎಲ್ಲೈತೆ? ಕೋಟಿ ಎಲ್ಲೈತೆ ಅಂತ ಇದು ಇಷ್ಟೇ ದಿಂಪು. ನನ್ನ ಪ್ರಕಾರ ಇಷ್ಟೇ ಇದೆ. ಇನ್ಯಾವುದು ಇವಾಗೆಲ್ಲ ಅಲ್ಲಿ ಓಮ್ ಬೀಚು ಎಲ್ಲ ಕೂಡಲೇ ಬೀಚೆಲ್ಲ ಇರ್ತಾರೆ. ಇಲ್ಲಿ ಯಾರು ಬರ್ತಾರೆ? ಹಾಂ ಸ್ವಲ್ಪ ಚೆನ್ನಾಗಿ ಕುತ್ಕೊಂಡು ಗೊತ್ತಿಲ್ಲ. ಅದನ್ನ ಕೇಳಿದ್ರೆ ಐತೆ ಕೋಟಿ ತೀರ್ಥ. ದಿಸ್ ಈಸ್ ದ ಪ್ಲೇಸ್ ಇನ್ ಗೋಕರ್ಣ. ಇಫ್ ಯು ವಾಂಟ್ ಯು ಕ್ಯಾನ್ ವಿಸಿಟ್. ಮಹಾಗಣಪತಿ ಟೆಂಪಲ್ ಮಾತ್ರ ಮುಗಿಸಿದ್ದೀವಿ. ಇಲ್ಲಿ ಮಹಾಬಲೇಶ್ವರ ಫುಲ್ಲು ರಶ್ ಇದೆ. ಒಂದು 3.5 hours ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು 9:30ವರೆಗೂ ಓಪನ್ ಇರುತ್ತಲ್ಲ ದೇವಸ್ಥಾನ, ಅದಕ್ಕೆ 9:30 ಬರೋಣ ಕರೆಕ್ಟಾಗಿ, ಬೇಗ ಆಗಿಬಿಡುತ್ತೆ ಅಂತ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಾಕ ರಶ್ಶು ಈ ರಶ್ಶು. ಅಯ್ಯೋ 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 ಆರಾಮ್ ಗಪ್ಪು ಎಲ್ಲ. ಶಿವಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ ತೋರಿಸ್ತೈತೆ ಶಿವ ಕೇವು. ಎಲ್ಲಿ ಶಿವ ಕೇವು? ಗೂಗಲ್ ಮ್ಯಾಪ್ಸಲ್ಲಿ ಇಲ್ಲೇ ತೋರಿಸ್ತಿದೆ ಗೈಸ್. ಓಹ್ ಕಂಪ್ಲೀಟ್ ವ್ಯೂ ನೋಡಿ. ಎಲ್ಲೇ? ಅಯ್ಯೋ ಎಂಟರಿಂಗ್ ಶಿವ ಕೇವ್. ಲೈಟ್ ಹಾಕೋ ಒಂದು ಫ್ಲ್ಯಾಶು. ಇಲ್ಲ ಇರು, ಇದು ಫ್ಲ್ಯಾಶ್ ಏನಾಗಿಲ್ಲ. ಶಿವ ಕೇವ್. ಹ್ಞೂನಪ್ಪ ಏನೋ ಕಾಣಿಸೋದಿಲ್ಲ. ಇಲ್ಲೆಲ್ಲೋ ಒಂದು ಹತ್ರ ಕುತ್ಕೊಂಡ್ರೆ ದಿಂಪು ಆಚೆ ಇರೋದು ಇದು ಬರುತ್ತೆ. ಆಗ ಅಲ್ಲಿ ಬಾ. ಆಗ ದಿಂಪು ಇದೆ ಇದೆ ನೋಡಿಲ್ಲಿ ಇದೈತೆ ನೋಡು. ಆಚೆ ಬೆಳಕಿಂದ ಬರೋದ್ರೆ ಇಲ್ಲೈತೆ ನೋಡು ಬ್ಯಾಟ್ ಓಡಾಡ್ತೈತೆ. ಹಾಂ ಅಲ್ಲ, ಇವಾಗ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನೀನು ಇದು ಶಿವ ಕೇವ್ಗೆ ಹೋಗಿದ್ವಿ. ಅಲ್ಲಿ ಒಳಗಡೆ ಏನೂ ಕಾಣಿಸ್ಲಿಲ್ಲ. ಆದರೆ ಒಂದು ಶಾರ್ಟ್ ಹಾಕ್ತೀನಿ, ವಿಡಿಯೋ ಕ್ಲಿಪ್ಪು ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಬೀಚಸ್ ಹೋಗೋಣ ಬನ್ನಿ. ಒಳಗಡೆ ಅಂತೂ ಫುಲ್ ಒಂದು ಸ್ವಲ್ಪ ಬ್ಯಾಟ್ಸ್ ಇದೆ, ಹುಷಾರು. ಫ್ಲ್ಯಾಶ್ ಹಾಕ್ಕೊಳ್ಳಿ, ಏನೂ ಮಾಡಲ್ಲ. ಸೊ ಇದೆ ತಾನೇ ಕೂಡ್ಲ ಗೇಟ್ ಇದೆ ನಮ್ಮ ಕಡೆ ಇರೋ ಕೂಡ್ಲ ಗೇಟು. ಸೊ ಇವಾಗ ಕೂಡ್ಲ ಬೀಚ್ ಆದಮೇಲೆ ಇನ್ನು ಓಮ್ ಬೀಚು ಅವೆಲ್ಲ ಇನ್ನೇನು ನಾರ್ಮಲ್ ಇನ್ನು ಬೀಚ್ಗಳೆಲ್ಲ ಸೇಮೇ. ಸದ್ಯಕ್ಕೆ ಕೂಡ್ಲ ಬೀಚ್ ಇದೆಲ್ಲ ನೋಡಿ ನೈಟ್ ವೈಬ್ಸ್. ಸೊ ಇವಾಗ ಏನಪ್ಪ ಸೀನ್ ಅಂದರೆ ಇಲ್ಲಿ ಯಾವುದೋ ಒಂದು ರೂಮು ಚೆನ್ನಾಗಿರೋದು ನೋಡ್ಕೊಂಡು ಬಂದ್ವಿ. ಯಾವುದೋ 11,000 ಏನು ಹೇಳೋರೆ. ಅವರಿಬ್ಬರೇ ಇರಬೇಕು ಅಂತ ಹೇಳೋರೆ. ಸರಿ ನಾವಿಬ್ಬರೇ ಇರ್ತೀವಿ ಬಿಡು, ಅದ್ರ ಜೊತೆಗೆ ಇನ್ನಿಬ್ರು ಇರ್ತೀವಿ ಅಂತೇನೋ ಹೇಳೋನು. ಏನು ಹೇಳಿದ್ದೀನೋ ಹೇಳಪ್ಪ. ಅದೇ ಒಂದು ರೂಮ್ ಐತೆ ಅಂತ ಹೇಳಿದ್ರು. ಆಮೇಲೆ ಅದ್ರಲ್ಲಿ ಇಬ್ಬರೇ ಇರೋದು ಬಿಡೋದು, ನಾವು 4 ಜನ ಬಿಡಲ್ಲ ಅಂತ ಹೇಳಿದ್ರು. ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ಬಿಡು, 4 ಜನ ಇರ್ತೀವಿ ಅಂತ. ಅದಕ್ಕೆ ಅವ್ರೇನಂದ್ರು? ಅದಕ್ಕೆ ಅವ್ರೇನಂದ್ರು, ಇಲ್ಲ ನಮ್ಮ ಹತ್ರ ಹಂಗೆ ರೂಲ್ಸ್ ಇಲ್ಲ, ಇಬ್ಬರೇ ಬಿಡೋದು ಅಂತ ಹೇಳಿ. ಅವಾಗ ನೀವು ಹೇಳೋದು ರೂಲ್ಸ್ ಮಾಡ್ತೀವಿ ನಾವು ಇಲ್ಲೇ ಓನ್ ರೂಲ್ಸು ಅಂತ. ಎಕ್ಸ್ಟ್ರಾ ಬೆಡ್ ಕೊಡ್ತೀವಿ, ಆದರೆ ಇಬ್ಬರೇ ಬಿಡೋದು. ಎಕ್ಸ್ಟ್ರಾ ಬೆಡ್ ಏನಕ್ಕೆ ಮತ್ತೆ? ಏನ್ರಿ ಇದು ಈ ಥರ ಸೀನ್ಸು? ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್, ಚಿಕನ್ ಬೇಡ ಪಿಜ್ಜಾ. ಸಾಸನ ಎಷ್ಟೊತ್ತಾದ್ಮೇಲೆ ದರ್ಶನ ಆಗಿದ್ದು ಗೊತ್ತಾ? ಅಯ್ಯೋ ಎಷ್ಟು ಅವರ್ ಆಯ್ತಾ ಬೈ ಸಂಗಮ್ಮ ಅಂದರೆ? ಒಂದು
ನೋಡಿ ಮಹಾಬಲೇಶ್ವರ ಹಿಂದ್ಗಡೆ ಇದೆಯಲ್ಲ ಅದೇ ಕರೆಕ್ಟಾಗಿ 2 ಅವರ್. ಕರೆಕ್ಟಾಗಿ 2 ಅವರು. ಏನಪ್ಪ ರಶ್ಶು ಏನು ಕತೆ, ಏನು ಅಷ್ಟು ಜನದಲ್ಲಿ ಹೆಂಗೆ ಹೋಗೋದು ಏನು ಹೇಳ್ರಿ ನೀವು. ಎಷ್ಟೋ ವರ್ಷಗಳಾಗಿದ್ದು ಇಷ್ಟು ರಶಲ್ಲಿ ನಿಂತ್ಕೊಂಡು ಈ ಥರ ಹೋಗಿ ಸಾಕಾಗೋಗೈತೆ ನಮಗಂತೂ. ಅಂದರೆ ದರ್ಶನ ಮಾತ್ರ ಎಷ್ಟು ಸಾಕಾಗೈತೆ ಅಂದರೆ ದೇವ್ರ ಮುಂದೆ ಎಷ್ಟು ತನಕ ನಿಂತ್ಕೊಬೋದು ಆ ಥರ ಇತ್ತು. ಒಂದು 2-3 ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡಿದ್ವಿ ನೀಟಾಗಿ. ಅದೇ ಹೇಳ್ತಾರಲ್ಲ ಕಾದ್ಬಿಟ್ಟು ದರ್ಶನ ಮಾಡಿದ್ರೆ ನೋಡಿ ಈ ಥರ ದರ್ಶನ ಆಗುತ್ತೆ. ಅದೇ ಇನ್ಫ್ಲೂಯೆನ್ಸು VIP ಹೋದರೆ ಹಿಂಗೆ ಹೋಗ್ತಾರೆ ರಪ್ಪ ಹಿಂಗೆ ಏನೋ ಸ್ವಲ್ಪ ಹೊತ್ತರ ಬಿಡ್ತಾರೆ, ಹಾಗೆ ಬರ್ತಾ ಇರ್ಬೇಕು ಈ ಥರ. ಫಸ್ಟ್ ಟೈಮು ಸ್ಟೆಪ್ನಿಂದ ತೆಗ್ದು ಫಿಕ್ಸ್ ಮಾಡ್ತಾ ಇರೋದು. ಏನೋ ಬೈ ಸಿಗ್ತದಾ ತಿರ್ಗ್ಸೋದಾ ಯಾಕಪ್ಪ? ಇಲ್ಲ ಇದೆ ತಾನೇ, ಇದರಲ್ಲಿ ಇದ್ರಾಗ ಹೆಂಗೋ ತಿರ್ಗ್ಸೋದ್ಲೆ, ಅದ್ರಾಗೆ ತಿರ್ಸೋದ್ಲೆ. ಅದಾಕ ಹೇಳ್ತೀನಿ. ಹಾಂ ಇದೇ ದಿಂಪೋ, ನೀನು ಸುಮ್ಮನೆರಪ್ಪ. ಹ್ಞೂ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೂ ಇದು ಎಷ್ಟು ಉದ್ದ ಇರಬೇಕು ಇದು. ಇಂದ ಫಸ್ಟ್ ಬೋಲ್ಟ್ ಬಿಚ್ಚು, ಲೂಸ್ ಮಾಡು. ಫಸ್ಟ್ ಟೈರ್ ಎತ್ತು ಯಾವಾಗ ತಾನೆ ಇಲ್ಲೇ ಲೂಸ್ ಮಾಡಿ. ನೀನು ಪಂಚರ್ ಹಾಕಿದ್ಯಾ? ಯಾವಾಗ ಸ್ಟೆಪ್ನಿ ಚೇಂಜ್ ಮಾಡಿದ್ಯಾ? ಫಸ್ಟ್ ನಿನ್ನ ಗಾಡಿ ಮೇಲಕ್ಕೆ ಎತ್ತೋ ಹೇಳ್ತೀನಿ. ಎತ್ತಿದ್ಯಾ ಫಸ್ಟು? ನಿನ್ನ ಗಾಡಿ ಮೇಲಕ್ಕೆ ಎತ್ತೋ ಹೇಳ್ತೀನಿ. ಅಲ್ಲ ದಿಂಪು, ಫಸ್ಟ್ ಇದು ಬಿಚ್ತಾರಾ? ಇರೋ ಸ್ಟೇರಿಂಗ್ ಅನ್ನ ತಿರ್ಸ್ತೀನಿ ಸ್ಟ್ರೈಟಾಗಿ. ಲೈ ಯಾವ್ದು ಇವಾಗ ತಿರ್ಸೋಗು. ಸ್ಟೆಪ್ನಿ ಹಾಕಕ್ಕಂತ ಹೋದೆ, ನೋಡಿದ್ರೆ ಇದೇ ಮುರಿದಾಕಿದ್ದೀನಿ ನೋಡಿ, ಹೆಂಗೆ ಮುರಿದೋಗೈತೆ ನೋಡಿ. ಇನ್ನು ಸ್ಟೆಪ್ನಿನೂ ಚೇಂಜ್ ಇಲ್ಲ, ಏನು ಚೇಂಜ್ ಇಲ್ಲ. ಹಾಕಿ ಸುಮ್ಮನೆ ಹಂಗೆ ತುಳಿದಪ್ಪ. ಫುಲ್ಲು ಲೂಸ್ ಆಗೈತೋ. ನೀನು ಮಾಡೋ ಲೂಸು. ನೀನು ಅದನ್ನ ಕರೆಕ್ಟಾಗಿ ಲಾಕ್ ಮಾಡಿಲ್ಲ, ಹಂಗೆ ತುಳಿದ್ಬಿಟ್ಟಿದ್ಯಾ, ಅದಕ್ಕೆ ಕಟ್ಟಾಗ್ಬಿಟ್ಟಿದೆ ಅದು. ಯಾಕೋ ಟೈಮೇ ಸರಿ ಇಲ್ಲ ಹೋಗಪ್ಪ, ಏನು ಮಾಡಿದ್ರು ನೋಡಿ. ಏನಣ್ಣ ನಮಗಂತೂ ನಿಜವಾಗೂ ರೂಮು ಸಿಕ್ಕಿಲ್ಲ. ಆ ಕಡೆ ಕಾರ್ ಪಂಚರು ಹಾಕ್ಸೋಕ್ಕಾಗಿಲ್ಲ ನೋಡಿ. ಅಲ್ಲಿ ಆ ಕಡೆ DEF ಇಲ್ಲ ಕಾರಲ್ಲಿ, ಆ್ಯಡ್ಬ್ಲು. ಇಂಥ ಪರಿಸ್ಥಿತಿಯಲ್ಲಿ ನಾನಿವಾಗ ಇಲ್ಲೊಂದು ಮಿರಾಕಲ್ ತೋರಿಸ್ತೀನಿ ನೋಡಿ. JCB ಮೇಲೆ ಮಲ್ಕೊಂಡಿರೋ ಅಂಥ ಪುಣ್ಯಾತ್ಮ ನೋಡಿ, ಮಹಾನುಭಾವುಡು. ವಿಡಿಯೋ ಕಾಲ್ ಬೇರೆ ಜಾಲಿ ಖಾಲಿ ನೋಡಿದ್ರಲ್ಲ. ಸೊ ಇವತ್ತಿನ ವ್ಲಾಗು ಇನ್ನೂ ಎಂಡ್ ಮಾಡಿಲ್ಲ. ಸೊ ನಿಜ ಬೊಲೆ ಸೈಕು ನಿಜ. ಈ ಥರ ಅಂತೂ ನಾನಂತೂ ಲೈಫಲ್ಲೇ ಈ ಥರ ಟ್ರಿಪ್ ಆಗಿಲ್ಲ ಅಂದ್ಕೊತೀನಿ. ಸೊ ಜಾಸ್ತಿ ಹೇಳೋಕ್ಕೋಗಲ್ಲ, ತುಂಬ ಟಯರ್ಡ್ ಗಿಯರ್ಡ್ ಎಲ್ಲ ಇದೆ. ಇವಾಗ ಆ್ಯಕ್ಚುಲಿ ಇವತ್ತು ನಿದ್ದೆ ಐತಾ ಇಲ್ಲ ಗೊತ್ತಿಲ್ಲ, ಒಂಥರ ಸೈಕ್ ಆಗಿಬಿಟ್ಟಿದ್ದೀವಿ ಅನ್ಕೋ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡೇ 2 ವ್ಲಾಗ್ನ. ನಾಳೆ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ. ಲೆಟ್ಸ್ ಸಿ ಗೈಸ್.